ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2017ರ ಪ್ರೌಢಶಾಲೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಕಾವ್ಯಾಲಂಕಾರ ಸೂತ್ರವೃತ್ತಿಯ ಕರ್ತೃ. ಕಾವ್ಯಾಲಂಕಾರ ಸೂತ್ರವೃತ್ತಿ. ಆಯ್ಕೆಗಳು: ಭರತ, ದಂಡಿ, ಭಾಮಹ, ವಾಮನ. ಇಲ್ಲಿ ಭರತನ ಕೃತಿ ನಾಟ್ಯಶಾಸ್ತ್ರ, ದಂಡಿಯ ಕೃತಿ ಕಾವ್ಯಾದರ್ಶ. ಭಾಮನ ಕೃತಿ ಕಾವ್ಯಾಲಂಕಾರ. ವಾಮನನ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿ. ಹಾಗಾದರೆ ಸರಿಯಾದ ಉತ್ತರ ವಾಮನ. ಮುಂದಿನ ಪ್ರಶ್ನೆ, ಭರತನ ಪ್ರಕಾರ ರಸಗಳೆಷ್ಟು? ಆಯ್ಕೆಗಳು: 4, 8, 9, 10. ಆದಿ ಅಲಂಕಾರಿಕನಾದ ಭರತನು ಸುಮಾರು 8 ರಸಗಳನ್ನು ಕುರಿತು ಹೇಳಿದ್ದಾನೆ. ಭರತ ಹೇಳದೇ ಇರುವ ರಸ ಎಂದರೆ ಅದು ಶಾಂತರಸ. ಹಾಗಾದರೆ ಶಾಂತರಸ ಕುರಿತು ಯಾರು ಹೇಳಿದ್ದಾರೆ? ಶಾಂತರಸ ಕುರಿತು ಉದ್ಭಟ ಹೇಳಿದ್ದಾರೆ. ಭರತ ಹೇಳಿದ್ದು 8 ರಸಗಳು ಹಾಗೂ 8 ಸ್ಥಾಯಿ ಭಾವ. ಮುಂದಿನ ಪ್ರಶ್ನೆ, ಸಂಚಾರಿ ಭಾವಗಳು ಎಷ್ಟು? ಆಯ್ಕೆಗಳು: 33, 35, 38, 40. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, 33. ಸಂಚಾರಿ ಭಾವಗಳು 33. ಮುಂದಿನ ಪ್ರಶ್ನೆ, ಆದರ್ಶ ಪ್ರಜಾರಾಜ್ಯದಿಂದ ಕವಿಗಳನ್ನು ಹೊರದೂಡಬೇಕೆಂದು ಹೇಳಿದವನು ಯಾರು? ಆಯ್ಕೆಗಳು: ಹೋರೇಸ್, ಕೋಲ್ರಿಡ್ಜ್, ಪ್ಲೇಟೋ, ವರ್ಡ್ಸ್ವರ್ತ್. ಇದಕ್ಕೆ ಸರಿಯಾದ ಉತ್ತರ ಪ್ಲೇಟೋ. ಪ್ಲೇಟೋನ ಕಾಲ ಕ್ರಿಸ್ತಪೂರ್ವ 428ರಿಂದ 348. 428ರಿಂದ 348. ಪ್ಲೇಟೋನ ಕೃತಿಗಳೆಂದರೆ
ರಿಪಬ್ಲಿಕ್, ಕ್ರೀಟೋ, ಅಯಾನ್, ಹಾಗೂ ಸಿಂಪೋಸಿಸಿಯಂ. ಇವುಗಳು ಪ್ಲೇಟೋನ ಪ್ರಮುಖ ಕೃತಿಗಳು. ಪ್ಲೇಟೋ ಆದರ್ಶ ರಾಜ್ಯದ ಕನಸು ಕಂಡವನು. ಆದರ್ಶ ರಾಜ್ಯದಿಂದ ಕವಿಗಳನ್ನು ಹೊರಗಿಡಬೇಕೆಂಬುದು ಆತನ ಅಭಿಪ್ರಾಯವಾಗಿತ್ತು. ಮುಂದಿನ ಪ್ರಶ್ನೆ, ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ ಎಂದವರು ಬಿ.ಎಂ. ಶ್ರೀ, ಕುವೆಂಪು, ನಿಜಲಿಂಗಪ್ಪ, ಜಿ.ಪಿ. ರಾಜರತ್ನ. ಸರಿಯಾದ ಉತ್ತರ ಆಯ್ಕೆ 1 ಬಿ.ಎಂ. ಶ್ರೀ. ಮುಂದಿನ ಪ್ರಶ್ನೆ, ಅಭಿಮಾನಿಗಳ್ ಅತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್ ನಾಡವರ್ಗಳ್. ಈ ವಾಕ್ಯ ಯಾವ ಕಾವ್ಯದಲ್ಲಿ ಇದೆ? ಆಯ್ಕೆಗಳು ಪಂಪ ಭಾರತ, ಕವಿರಾಜ ಮಾರ್ಗ, ಕರ್ನಾಟಕ ಭಾಷಾಭೂಷಣ, ಕುಮಾರವ್ಯಾಸ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಕವಿರಾಜ ಮಾರ್ಗ. ಮುಂದಿನ ಪ್ರಶ್ನೆ, ಕಡಲ ತೀರದ ಭಾರ್ಗವ ಎಂದು ಯಾರನ್ನು ಕರೆಯುತ್ತೇವೆ? ಆಯ್ಕೆಗಳು ಕಯ್ಯಾರ ಕಿಣ್ಣರಾಯಿ, ಸಿದ್ದಯ್ಯ ಪುರಾಣಿಕ್, ಗಿರೀಶ್ ಕಾಯ್ಕಿಣಿ, ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಆಯ್ಕೆ 4 ಶಿವರಾಮ್ ಕಾರಂತ್. ಮುಂದಿನ ಪ್ರಶ್ನೆ, ಅಜಗಣ್ಣನ ಸಹೋದರಿ ಯಾರು? ಅಕ್ಕ ಮಹಾದೇವಿ, ಐದಕ್ಕಿ ಲಕ್ಕಮ್ಮ, ಮುಕ್ತಾಯಕ, ನಾಗಲಾಂಬಿಕೆ. ಸರಿಯಾದ ಉತ್ತರ ಆಯ್ಕೆ 3 ಮುಕ್ತಾಯಕ. ಮುಂದಿನ ಪ್ರಶ್ನೆ, ತನ್ನತನದ ಹುಡುಕಾಟ ಈ ಕೃತಿಯ ಕರ್ತೃ ಯಾರು? ಮೋಗಳ್ಳಿ ಗಣೇಶ್, ರಹಮತ್ ತರ್ಕೇರಿ, ಬಂಜಗೇರಿ ಜಯಪ್ರಕಾಶ್, ಪುಟ್ಟಯ್ಯ. ತನ್ನತನದ ಹುಡುಕಾಟ ಈ ಕೃತಿಯ ಕರ್ತೃ ಆಯ್ಕೆ 2 ರಹಮತ್ ತರ್ಕೇರಿ. ಮುಂದಿನ ಪ್ರಶ್ನೆ, ಜಾನಪದ ಲೋಕ ಇರುವುದು ಎಲ್ಲಿ? ಬೆಂಗಳೂರು, ಧರ್ಮಸ್ಥಳ, ಮೈಸೂರು, ರಾಮನಗರ. ಜಾನಪದ ಲೋಕ ಇರುವುದು ಆಯ್ಕೆ 4 ರಾಮನಗರ. ಸರಿಯಾದ ಉತ್ತರ ಆಯ್ಕೆ 4 ರಾಮನಗರ. ಮುಂದಿನ ಪ್ರಶ್ನೆ, ಮರು ಮಾತಾಡದೆ ಕಣ್ಣೀರಂತೀವಿ ನೆಲನಂ ಬರೆಯುತ್ತೀರೆ. ಇದು ಯಾರ ವಾಕ್ಯ? ಆಯ್ಕೆಗಳು ದುರ್ಗಸಿಂಹನದು, ಗುಣನಂದಿಯದು, ಶಿವಕೋಟ್ಯಾಚಾರನದು, ಶ್ರೀ ವಿಜಯನದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಶಿವಕೋಟ್ಯಾಚಾರ. ಈ ವಾಕ್ಯ ಬರುವುದು ವಡ್ಡರಾಧನೆ ಕೃತಿಯಲ್ಲಿ. ವಡ್ಡರಾಧನೆ ಕೃತಿಯಲ್ಲಿ ಈ ವಾಕ್ಯ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಪುರಾಣ ಚೂಡಾಮಣಿ ಎಂದು ಹೆಸರು ಪಡೆದ ಕೃತಿ. ಆಯ್ಕೆ ಆದಿಪುರಾಣ, ಪೂರ್ವಪುರಾಣ, ಮಹಾಪುರಾಣ, ಶಾಂತಿ ಪುರಾಣ. ಪುರಾಣ ಚೂಡಾಮಣಿ ಎಂದು ಹೆಸರು ಪಡೆದ ಕೃತಿ ಎಂದರೆ ಆಯ್ಕೆ 4 ಶಾಂತಿ ಪುರಾಣ. ಮುಂದಿನ ಪ್ರಶ್ನೆ, ಸಂಯುಕ್ತ ರತ್ನಾಕರ ಎಂದು ಕರೆಸಿಕೊಂಡವನು ಚಾವುಂಡರಾಯ, ನಾಗಚಂದ್ರ, ಜನ್ನ, ರಾಘವಾಂಕ. ಸಂಯುಕ್ತ ರತ್ನಾಕರ ಎಂದು ಆಯ್ಕೆ 1 ಚಾವುಂಡರಾಯ ಕರೆಸಿಕೊಂಡಿದ್ದಾನೆ. ಮುಂದಿನ ಪ್ರಶ್ನೆ, ವಸುಭಾಗ ಭಟ್ಟನ ಕೃತಿಯನ್ನು ಕನ್ನಡಕ್ಕೆ ತಂದವರು ಗುಣಾಢ್ಯ, ದುರ್ಗಸಿಂಹ, ವಿಷ್ಣು ಶರ್ಮ, ನಾಗರಾಜ. ಸರಿಯಾದ ಉತ್ತರ ದುರ್ಗಸಿಂಹ.
ದುರ್ಗಸಿಂಹನು ವಸುಭಾಗ ಭಟ್ಟನ ಪಂಚತಂತ್ರ. ಪಂಚತಂತ್ರ ಕೃತಿಯನ್ನು ಕನ್ನಡದಲ್ಲಿ ರಚಿಸಿದ್ದಾನೆ. ವಸುಭಾಗ ಭಟ್ಟನ ಪಂಚತಂತ್ರ. ದುರ್ಗಸಿಂಹನು ಕನ್ನಡದಲ್ಲಿ ಹೊಸತಾಗಿ ರಚಿಸುವೆಮೆಂದು ಹೇಳುವುದರ ಮೂಲಕ ಪಂಚತಂತ್ರ ಕೃತಿಯನ್ನು ರಚಿಸಿದ್ದಾನೆ. ಮುಂದಿನ ಪ್ರಶ್ನೆ, ಆದಯನ ಚರಿತ್ರೆಯನ್ನು ಹೇಳುವ ಕೃತಿ. ಆದಯನ ಚರಿತ್ರೆ: ಸೋಮನಾಥ ಚರಿತೆ, ಸೋಮಚರಿತೆ, ವೀರೇಶ ಚರಿತೆ, ಅದುವಾನಿ ಚರಿತೆ. ಸರಿಯಾದ ಉತ್ತರ ಆಯ್ಕೆ 1, ಸೋಮನಾಥ ಚರಿತೆ. ಸೋಮನಾಥ ಚರಿತೆಯಲ್ಲಿ ಆದಯನ ಪಾತ್ರ ಕಂಡುಬರುತ್ತದೆ. ಇದರ ಕರ್ತೃ ರಾಘವಾಂಕ. ವೀರೇಶ ಚರಿತೆ ಸಹ ರಾಘವಾಂಕದ ಕೃತಿ. ವೀರೇಶ ಚರಿತೆಯನ್ನು ಉದ್ದಂಡ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಉದ್ದಂಡ ಷಟ್ಪದಿ. ಮುಂದಿನ ಪ್ರಶ್ನೆ, ತೆಲುಗು ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿಯೂ ಕಾವ್ಯ ಬರೆದವನು ಯಾರು? ರುದ್ರಭಟ್ಟ, ನನ್ನಯ್ಯ ರೆಡ್ಡಿ, ಗೋಪಾಲ ರೆಡ್ಡಿ, ಪಾಲ್ಕುರ್ಕೆ ಸೋಮನಾಥ. ಸರಿಯಾದ ಉತ್ತರ ಆಯ್ಕೆ 4, ಪಾಲ್ಕುರ್ಕೆ ಸೋಮನಾಥ. ಪಾಲ್ಕುರ್ಕೆ ಸೋಮನಾಥನು ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಕಾವ್ಯ ರಚಿಸಿದ್ದಾನೆ. ಮುಂದಿನ ಪ್ರಶ್ನೆ, ಕನ್ನಡದ ರುದ್ರ ನಾಟಕ. ಅಶ್ವತ್ಥಾಮನ್, ಶೂದ್ರ ತಪಸ್ವಿ, ಜಲಗಾರ, ತ್ಯಾಗಿ. ಅಶ್ವತ್ಥಾಮನ್. ಬಿ.ಎಂ. ಶ್ರೀ. ಅಶ್ವತ್ಥಾಮನ್. ಇದೊಂದು ರುದ್ರ ನಾಟಕವಾಗಿದ್ದು ಸಾಫೋಕ್ಲಿಸ್ನ ಪ್ರಭಾವ ಇದರ ಮೇಲೆ ಕಂಡುಬರುತ್ತದೆ. ಸಾಫೋಕ್ಲಿಸ್. ಸಾಫೋಕ್ಲಿಸ್ ಪ್ರಭಾವ ಈ ರುದ್ರ ನಾಟಕದ ಮೇಲೆ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಎಂದು ಹೇಳಿದವರು ಲಕ್ಷ್ಮೀಶ, ಪಂಪ, ರನ್ನ, ಕುಮಾರವ್ಯಾಸ. ನಮಗೆಲ್ಲ ತಿಳಿದಿರುವಂತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4, ಕುಮಾರವ್ಯಾಸ. ಮುಂದಿನ ಪ್ರಶ್ನೆ, ಸಾಹಿತಿ ಹಾಗೂ ಮಂತ್ರಿ ಎರಡೂ ಆಗಿದ್ದವರು ಯಾರು? ತಿರುಮಲಾರೆ, ಹೆಳವನಕಿಟ್ಟಿ ಗಿರಿಯಮ್ಮ, ಭಾರತಿ ನಂಜ, ಎಸ್.ಜಿ. ಶಾಸ್ತ್ರಿ. ಸರಿಯಾದ ಉತ್ತರ ತಿರುಮಲಾರೆ. ತಿರುಮಲಾರೆನು ಚಿಕ್ಕ ದೇವರಾಜ ಒಡೆಯರ ಒಡೆಯರ ಆಸ್ಥಾನದಲ್ಲಿ ಚಿಕ್ಕದೇವರಾಯ ಒಡೆಯರ ಆಸ್ಥಾನದಲ್ಲಿ ಸಾಹಿತಿ ಹಾಗೂ ಮಂತ್ರಿ ಆಗಿದ್ದರು. ಮುಂದಿನ ಪ್ರಶ್ನೆ, ತ್ಯಾಗ ಭೋಗಗಳ ಸಮನ್ವಯವನ್ನು ಸಾಧಿಸಿದ ಕೃತಿ. ಭರತೇಶ್ ವೈಭವ, ರತ್ನಾಕರ ಶತಕ, ತ್ರಿಲೋಕ ಶತಕ, ಜಿನೇಶ್ವರ ವೈಭವ. ಸರಿಯಾದ ಉತ್ತರ ಆಯ್ಕೆ 1, ಭರತೇಶ ವೈಭವ. ಮುಂದಿನ ಪ್ರಶ್ನೆ, ಗೀತ ನಾಟಕ ರಚಿಸಿದವರು.
ಕೈಲಾಸಂ, ಶ್ರೀರಂಗ, ಪೂತಿನ, ಲಂಕೇಶ್. ಸರಿಯಾದ ಉತ್ತರ ಪೂತಿನ. ಆಯ್ಕೆ 3. ಮುಂದಿನ ಪ್ರಶ್ನೆ, ಪ್ರಾಚೀನ ವ್ಯಾಕರಣ ಗ್ರಂಥ. ಪ್ರಾಚೀನ ವ್ಯಾಕರಣ ಗ್ರಂಥ. ಶಬ್ದಮಣಿ ದರ್ಪಣ, ಪ್ರಾಚೀನ ವ್ಯಾಕರಣ ಗ್ರಂಥ. ಆಯ್ಕೆಗಳು ಶಬ್ದಮಣಿ ದರ್ಪಣ, ಭಾಷಾಭೂಷಣ, ಶಬ್ದಾನುಶಾಸನ, ರನ್ನಕಂದ. ಶಬ್ದಮಣಿ ರಚಿಸಿದವರು ಕೇಶಿರಾಜ. ಕೇಶಿರಾಜ. ಭಾಷಾಭೂಷಣ ರಚಿಸಿದವರು 2ನೇ ನಾಗವರ್ಮ. ಶಬ್ದಾನುಶಾಸನ ರಚಿಸಿದವರು ಭಟ್ಟ ಕಳಂಕ. ಭಟ್ಟ ಕಳಂಕ. ರನ್ನಕಂದ ರಚಿಸಿದವರು ರನ್ನ. ಹಾಗಾದರೆ ಇಲ್ಲಿ ಪ್ರಾಚೀನ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ ಸಹ ವ್ಯಾಕರಣ ಗ್ರಂಥ ಇದೆ, ಭಾಷಾಭೂಷಣ ಸಹ ವ್ಯಾಕರಣ ಗ್ರಂಥ ಇದೆ, ರನ್ನಕಂದ ನಿಘಂಟು ಇದೆ, ಶಬ್ದಾನುಶಾಸನ ಸಹ ನಿಘಂಟು ಇದೆ. ಹಾಗಾದರೆ ಇಲ್ಲಿ ಶಬ್ದಮಣಿ ದರ್ಪಣ ಸರಿಯಾದ ಉತ್ತರನ ಅಥವಾ ಭಾಷಾಭೂಷಣ? ಯಾವುದು ಇಲ್ಲಿ ಸರಿಯಾದ? ಆಯ್ಕೆ 2 ಭಾಷಾಭೂಷಣ, 2ನೇ ನಾಗವರ್ಮ. ನಾಗವರ್ಮನ ನಂತರ ಕೇಶಿರಾಜನ ಶಬ್ದಮಣಿ ದರ್ಪಣ ಬರುತ್ತೆ. ಮುಂದಿನ ಪ್ರಶ್ನೆ, ಅವಧಾರಣೆ ಎಂದರೆ ಸಂದೇಹ, ನಿರ್ಧಾರ, ದುಃಖ, ಕೋಪ. ಸರಿಯಾದ ಉತ್ತರ ಆಯ್ಕೆ 2 ನಿರ್ಧಾರ. ಮುಂದಿನ ಪ್ರಶ್ನೆ, ಕೀಳ್ಕೊಂಬು ಎಂಬುದರಲ್ಲಿರುವ ಸಂಧಿ. ಕೀಳ್ಕೊಂಬು. ಕೀಳ್ಕೊಂಬು. ಆದೇಶ, ಆಗಮ, ಲೋಪ, ದ್ವಿತ್ವ. ಸರಿಯಾದ ಉತ್ತರ ಆದೇಶ. ಮುಂದಿನ ಪ್ರಶ್ನೆ, ಮಾಡಿದಪಂ ಎಂಬುದು ಯಾವ ಕಾಲದಲ್ಲಿದೆ? ಮಾಡಿದಪಂ ಭೂತ, ಭವಿಷ್ಯತ್, ನ ಭೂತ, ವರ್ತಮಾನ. ಸರಿಯಾದ ಉತ್ತರ ಆಯ್ಕೆ 1 ಭೂತ. ಮುಂದಿನ ಪ್ರಶ್ನೆ, 3 ಲಘು ಇದ್ದರೆ ಆಗುವ ಗಣ. ಯಗಣ, ಮಗಣ, ನಗಣ, ಭಗಣ. ಸರಿಯಾದ ಉತ್ತರ ಆಯ್ಕೆ 3 ನಗಣ. ಮುಂದಿನ ಪ್ರಶ್ನೆ, ಜಯಕೀರ್ತಿಯು ಬ್ರಹ್ಮಗಣಕ್ಕೆ ಹೇಳಿರುವ ಹೆಸರು. ಜಯಕೀರ್ತಿಯು ಬ್ರಹ್ಮಗಣಕ್ಕೆ ಹೇಳಿರುವ ಹೆಸರು. ಆಯ್ಕೆ ಶರ, ಮದನ, ರತಿ, ಮನ್ಮಥ. ಸರಿಯಾದ ಉತ್ತರ ಆಯ್ಕೆ 3 ರತಿ. ಮುಂದಿನ ಪ್ರಶ್ನೆ, ಖ್ಯಾತ ಕರ್ನಾಟಕಗಳು ಬಳಕೆಯಾಗಿರುವುದು ಎಲ್ಲಿ? ಕಂದ, ವೃತ್ತ, ಸಾಂಗತ್ಯ, ತ್ರಿಪದಿ. ಸರಿಯಾದ ಉತ್ತರ ವೃತ್ತ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಧಾಂಗರ್ ಭಾಷೆ ಯಾವ ವರ್ಗಕ್ಕೆ ಸೇರುತ್ತದೆ? ಧಾಂಗರ್ ಭಾಷೆ ಯಾವ ವರ್ಗಕ್ಕೆ ಸೇರುತ್ತದೆ? ದ್ರಾವಿಡ, ಆರ್ಯ, ಆಸ್ಟ್ರಿಕ್, ಟಿಬೆಟೋ ಬರ್ಮನ್. ಸರಿಯಾದ ಉತ್ತರ ಆಯ್ಕೆ 1 ದ್ರಾವಿಡ. ಅದರಲ್ಲಿ ಉತ್ತರ ದ್ರಾವಿಡ ಭಾಷೆಯಾಗಿದೆ. ಕೊನೆ ಪ್ರಶ್ನೆ, ಗತಾಸಪ್ತಸತಿ ಕೃತಿ ಇರುವ ಭಾಷೆ. ಗತಾಸಪ್ತಶತಿ ಕೃತಿ ಇರುವ ಭಾಷೆ ಪಾಳಿ, ಪ್ರಾಕೃತ, ತಮಿಳು, ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಪ್ರಾಕೃತ. ಆಯ್ಕೆ 2 ಪ್ರಾಕೃತ. ಈ ಕೃತಿಯ ಗ್ರಂಥಕಾರ ಹಾಲರಾಜ. 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 ಇದೊಂದು ಪದ್ಯ ಸಂಕಲನ ಆಗಿದೆ. ಪದ್ಯ ಸಂಕಲನ. ಪದ್ಯ ಸಂಕಲನ.
ಎಲ್ಲರಿಗೂ ಧನ್ಯವಾದ.